ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನಲ್ಲಿ ಅಪ್ಪಟ ಬೆಂಗಳೂರಿಗರು ಎಲ್ಲಿರ್ತಾರೆ ಅಂತ ಭೂತ್ ಕನ್ನಡಿ ಹಿಡ್ಕೊಂಡು ಹುಡುಕಿದ್ರೆ ಅವರೆಲ್ಲ ನಿಮ್ಗೆ ಸಿಗೋದು ಒಂದೇ ಕಡೆ. ಅದೇ ನಮ್ಮ ದಕ್ಷಿಣ ಬೆಂಗಳೂರಿನ ಹೆಮ್ಮೆ ಮತ್ತು ಸಾಂಸ್ಕೃತಿಕ ರಾಜಧಾನಿ ಜಯನಗರದಲ್ಲಿ. ಇದು ಬರೀ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ, ಇದೊಂದು ದೊಡ್ಡ ಎಮೋಷನ್. ಮಲ್ಲೇಶ್ವರಂ ಮತ್ತು ಬಸವನಗುಡಿ ಬಿಟ್ರೆ ಹಳೆ ಬೆಂಗಳೂರಿನ ಕ್ಲಾಸಿಕ್ ಸೊಗಡು ಮತ್ತು ಹೊಸ ಬೆಂಗಳೂರಿನ ಟ್ರೆಂಡಿ ಫ್ಯಾಷನ್ ಎರಡು ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿರೋ ಏಕೈಕ ಜಾಗ ಇದು. ಇಲ್ಲಿನ ಅಗಲವಾದ ಸ್ವಚ್ಛ ರಸ್ತೆಗಳು, ರಸ್ತೆಯ ಇಕ್ಕೆಲಗಳಲ್ಲಿ ಹಚ್ಚ ಹಸಿರಾಗಿ ಟನಲ್ ತರ ಬೆಳೆದು ನಿಂತಿರೋ ಬೃಹತ್ ಮಳೆ ಮರಗಳು ಮತ್ತು ಇಲ್ಲಿನ ಜನರ ಶಿಸ್ತು ನೋಡಿದ್ರೆ ಇದೇ ಅಲ್ವಾ ರಿಯಲ್ ಗಾರ್ಡನ್ ಸಿಟಿ ಅನ್ಸುತ್ತೆ. ಬನ್ನಿ ಇವತ್ತು ಏಷ್ಯಾದಲ್ಲೇ ಮೊದಲ ಬಾರಿಗೆ ಪ್ಲಾನ್ ಮಾಡಿ ಕಟ್ಟಿದ ಈ ಸುಂದರ ಬಡಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಏಷ್ಯಾದ ಮೊದಲ ಪ್ಲಾನ್ಡ್ ಬಡಾವಣೆ. ಜಯನಗರಕ್ಕೆ ಕೇವಲ ಸೌಂದರ್ಯ ಮಾತ್ರವಲ್ಲ, ಒಂದು ದೊಡ್ಡ ಮತ್ತು ಹೆಮ್ಮೆಯ ಇತಿಹಾಸ ಇದೆ. 1948ರಲ್ಲಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಈ ಬಡಾವಣೆಯನ್ನು ನಿರ್ಮಿಸಲಾಯಿತು. ಇದು ಏಷ್ಯಾದಲ್ಲೇ ಮೊಟ್ಟ ಮೊದಲ ಪ್ಲಾನ್ಡ್ ಲೇಔಟ್ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ಇಲ್ಲಿನ 1ನೇ ಬ್ಲಾಕ್ನಿಂದ ಹಿಡಿದು 9ನೇ ಬ್ಲಾಕ್ವರೆಗೂ ರಸ್ತೆಗಳನ್ನು ಎಷ್ಟು ಚೆನ್ನಾಗಿ ಚದುರಂಗದ ಆಟದ ಥರ ಗ್ರಿಡ್ ಮಾದರಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೀವು ಕಣ್ಮುಚ್ಕೊಂಡು ಹೋದ್ರೂ ಇಲ್ಲಿ ದಾರಿ ತಪ್ಪಲ್ಲ. ಅಡ್ರೆಸ್ ಹುಡುಕೋದು ಅಷ್ಟು ಸುಲಭ. ಅಂದಿನ ಕಾಲದ ಎಂಜಿನಿಯರ್ಗಳ ಮತ್ತು ಆಡಳಿತಗಾರರ ದೂರದೃಷ್ಟಿಗೆ ನಾವೆಲ್ಲ ಎದ್ದು ನಿಂತು ಒಂದು ಸಲಾಂ ಹೊಡಿಲೇಬೇಕು. 4ನೇ ಬ್ಲಾಕ್ ಕಾಂಪ್ಲೆಕ್ಸ್ ಶಾಪಿಂಗ್ ಅಡ್ಡ. ಜಯನಗರ ಅಂದರೆ ಎಂಥವರಿಗೂ ತಕ್ಷಣ ನೆನಪಾಗೋದು ಇಲ್ಲಿನ ಫೇಮಸ್ ಜಯನಗರ 4th ಬ್ಲಾಕ್ BDA ಕಾಂಪ್ಲೆಕ್ಸ್. ಇದು ಇವತ್ತಿನ ಮಾಲ್ಗಳ ಥರ ಅಲ್ಲ, ಇದು ಬೆಂಗಳೂರಿನ ಒರಿಜಿನಲ್ ಓಪನ್ ಮಾಲ್. ಇಲ್ಲಿ ನಿಮಗೆ ಸಿಗದೆ ಇರೋ ವಸ್ತುನೇ ಇಲ್ಲ ಗುರು. ಲೇಟೆಸ್ಟ್ ಫ್ಯಾಷನ್ ಬಟ್ಟೆ, ಬ್ಯಾಗ್, ಚಪ್ಪಲಿ, ಪೂಜಾ ಸಾಮಗ್ರಿ, ಫ್ರೆಶ್ ತರಕಾರಿ, ಹಣ್ಣು ಎಲ್ಲವೂ ಒಂದೇ ಕಡೆ ಸಿಗುತ್ತೆ. ವರಮಹಾಲಕ್ಷ್ಮಿ ಅಥವಾ ಗಣೇಶ ಹಬ್ಬ ಬಂದರೆ ಸಾಕು, ಇಲ್ಲಿನ ರಸ್ತೆಯಲ್ಲಿ ನಡೆಯೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಈಗ ಹೊಸ ಕಾಂಪ್ಲೆಕ್ಸ್ ಬಂದಿರಬಹುದು, ಆದರೆ ಆ ಹಳೆ ಕಾಂಪ್ಲೆಕ್ಸ್ನ ಚಾರ್ಮ್ ಮತ್ತು ಅಲ್ಲಿನ ಪಾನಿಪುರಿ ರುಚಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಕೂಲ್ ಜಾಯಿಂಟ್ ಮತ್ತು ಫುಡ್. ಜಯನಗರಕ್ಕೆ ಬಂದು ಇಲ್ಲಿನ ಲೆಜೆಂಡರಿ ಮತ್ತು ಐಕಾನಿಕ್ ಹೋಟೆಲ್ಗಳಲ್ಲಿ ತಿನ್ನಲಿಲ್ಲ ಅಂದರೆ ನಿಮ್ಮ ವಿಸಿಟ್ ವೇಸ್ಟ್ ಮತ್ತು ಅಪೂರ್ಣ. ಕೂಲ್ ಜಾಯಿಂಟ್ 11ನೇ ಮೇನ್ ರೋಡ್ನಲ್ಲಿರೋ ಈ ಚಿಕ್ಕ ಅಂಗಡಿ ಮುಂದೆ ಜನ ಕ್ಯೂ ನಿಲ್ತಾರೆ. ಇಲ್ಲಿನ ಮೆಲ್ಟಿಂಗ್ ಚೀಸ್ ಸ್ಯಾಂಡ್ವಿಚ್ ಮತ್ತು ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಟೇಸ್ಟ್ ಮಾಡಲೇಬೇಕು. ಗಣೇಶ್ ದರ್ಶನ್. ದೋಸೆ ಪ್ರಿಯರಿಗೆ ಇದು ಆಲ್ ಟೈಮ್ ಫೇವ್ರೆಟ್ ಸ್ಪಾಟ್. ಇಲ್ಲಿನ ಗರಿಗರಿಯಾದ ಮಸಾಲ ದೋಸೆ ಮತ್ತು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದ್ರೆ ದಿನ ಶುಭವಾಗುತ್ತೆ. ಮಯಾಜ್. ಕ್ಲಾಸಿಕ್ ಆಗಿ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡಬೇಕು ಅಂದರೆ ಮಯಾಜ್ ರೆಸ್ಟೋರೆಂಟ್ ಬೆಸ್ಟ್. ಇಲ್ಲಿನ ಬೆಳ್ಳಿ ತಟ್ಟೆ ಊಟ ಮತ್ತು ಸ್ವೀಟ್ಸ್ ತುಂಬಾ ಫೇಮಸ್. ರಾಕೇಶ್ ಕುಮಾರ್ ಪಾನಿಪುರಿ. ಸಂಜೆ ಆದರೆ ಸಾಕು, ಚಾಟ್ಸ್ ತಿನ್ನೋಕೆ 3ನೇ ಬ್ಲಾಕ್ ಮತ್ತು 4ನೇ ಬ್ಲಾಕ್ ಕಡೆ ಯುವಕರು ಮತ್ತು ಕಾಲೇಜ್ ಹುಡುಗರ ದಂಡೆ ಸೇರುತ್ತೆ. ಶ್ರೀಮಂತರ ಮತ್ತು ಬುದ್ಧಿವಂತರ ಏರಿಯಾ. ಜಯನಗರ ಕೇವಲ ಶಾಪಿಂಗ್ ಮತ್ತು ಊಟಕ್ಕೆ ಮಾತ್ರ ಅಲ್ಲ, ಇದು ರಾಜ್ಯದ ಬುದ್ಧಿವಂತರು, ಸಾಹಿತಿಗಳು ಮತ್ತು ಗಣ್ಯರು ವಾಸ ಮಾಡೋ ಜಾಗ. ನಮ್ಮ ಹೆಮ್ಮೆಯ ಇನ್ಫೋಸಿಸ್ನ ಸುಧಾಮೂರ್ತಿಯವರು, ಹಿರಿಯ ನಟರಾದ ಭಾರತಿ ವಿಷ್ಣುವರ್ಧನ್, ತಾರಾ ಸೇರಿದಂತೆ ಎಷ್ಟೋ ಸೆಲೆಬ್ರಿಟಿಗಳು ಮತ್ತು ನಿವೃತ್ತ IAS ಆಫೀಸರ್ಗಳು ಇಲ್ಲೇ ವಾಸ ಮಾಡೋದು. ಇಲ್ಲಿನ ರಿಯಲ್ ಎಸ್ಟೇಟ್ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ. ಇಲ್ಲೊಂದು ಚಿಕ್ಕ 30-40 ಸೈಟ್ಗೆ ಕೋಟಿ ಕೋಟಿ ಬೆಲೆ ಇದೆ. ಇಲ್ಲಿ ಒಂದೇ ಒಂದು ಸೈಟ್ ಅಥವಾ ಮನೆ ಮಾಡೋದು ಪ್ರತಿಯೊಬ್ಬ ಬೆಂಗಳೂರಿಗನ ಜೀವಮಾನದ ಕನಸು ಅಂದರೆ ತಪ್ಪಾಗಲ್ಲ. ಪಾರ್ಕ್ಗಳು ಮತ್ತು ಹಸಿರು. ಜಯನಗರದ ನಿಜವಾದ ಸೌಂದರ್ಯ ಇರೋದು ಇಲ್ಲಿನ ಸಾಲು ಸಾಲು ಮರಗಳಲ್ಲಿ ಮತ್ತು ಪಾರ್ಕ್ಗಳಲ್ಲಿ. ಇಲ್ಲಿನ ಮಾಧವನ್ ಪಾರ್ಕ್, ರಣಧೀರ ಕಂಠೀರವ ಪಾರ್ಕ್ ಮತ್ತು ಲಕ್ಷ್ಮಣರಾವ್ ಪಾರ್ಕ್ ಸೇರಿದಂತೆ ಇಲ್ಲಿ ಎಷ್ಟೊಂದು ಸುಂದರವಾದ ಪಾರ್ಕ್ಗಳಿವೆ. ಬೆಳಗ್ಗೆ ಮತ್ತು ಸಂಜೆಯಲ್ಲಿ ವಾಕಿಂಗ್ ಮಾಡೋ ಹಿರಿಯ ಜೀವಿಗಳನ್ನು ನೋಡಿದ್ರೆ ಜೀವನ ಎಷ್ಟು ಸುಂದರ ಮತ್ತು ಶಾಂತವಾಗಿದೆ ಅನಿಸುತ್ತೆ. ಇಲ್ಲಿನ ನಂದಾ ಟಾಕೀಸ್ ರಸ್ತೆಯಲ್ಲಿ ಆ ಮರಗಳ ಹಸಿರು ನೆರಳಿನ ಮಧ್ಯೆ ಲಾಂಗ್ ಡ್ರೈವ್ ಮಾಡೋದು ಒಂದು ಅದ್ಭುತವಾದ ಅನುಭವ. ಕನೆಕ್ಟಿವಿಟಿ. ಮೆಟ್ರೋ. ಜಯನಗರದ ಕನೆಕ್ಟಿವಿಟಿ ಮತ್ತು ಸಾರಿಗೆ ವ್ಯವಸ್ಥೆ ಸೂಪರ್ ಆಗಿದೆ. ನಮ್ಮ ಮೆಟ್ರೋ ಹಸಿರು ಮಾರ್ಗ ಜಯನಗರದ ಹೃದಯ ಭಾಗದ ಮೂಲಕವೇ ಹಾದು ಹೋಗುತ್ತೆ. ಸೌತ್ ಎಂಡ್ ಸರ್ಕಲ್, ಜಯನಗರ 4ನೇ ಬ್ಲಾಕ್ ಮತ್ತು RV ರೋಡ್ ಸ್ಟೇಷನ್ಗಳು ಇಲ್ಲಿವೆ. ನೀವು ಮೆಜೆಸ್ಟಿಕ್ನಿಂದ ಟ್ರಾಫಿಕ್ ಇಲ್ಲದೆ ಕೇವಲ 15-20 ನಿಮಿಷದಲ್ಲಿ ಇಲ್ಲಿಗೆ ಬರಬಹುದು. BMTC ಬಸ್ ಸೌಲಭ್ಯವಂತೂ ಹೇಳೋದೇ ಬೇಡ. ಶಿವಾಜಿನಗರ ಮತ್ತು ಮಾರ್ಕೆಟ್ ಇಲ್ಲಿಂದ ನಿಮಿಷಕ್ಕೊಂದು ಬಸ್ ಸಿಗುತ್ತೆ, ಅಷ್ಟು ಚೆನ್ನಾಗಿದೆ. ಜಯನಗರ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಇದೊಂದು ಬೆಂಗಳೂರಿನ ಎಮೋಷನ್. ಇಲ್ಲಿ ಹಳೆ ಮೈಸೂರಿನ ಗಾಂಭೀರ್ಯ ಇದೆ, ಆಧುನಿಕ ಸಿಟಿಯ ವೇಗ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇದೆ. ನೀವು ಶಾಪಿಂಗ್ ಮಾಡೋಕೆ ಬಂದರೂ ಸರಿ, ಸುಮ್ಮನೆ ವಾಕಿಂಗ್ ಮಾಡೋಕೆ ಬಂದರೂ ಸರಿ,
ಜಯನಗರ ನಿಮ್ಮನ್ನ ಪ್ರೀತಿಯಿಂದ ಕೈ ಬೀಸಿ ಕರೆಯುತ್ತೆ. ವಿಡಿಯೋ ಇಷ್ಟ ಆಯ್ತಾ? ಜಯನಗರದಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.